ಅಂಬುರುಹದಳ ನೇತ್ರೆ ಶ್ರೀ ದುರ್ಗಾಂಬಿಕೆಯ ಬಲಗೊಂಡು ಭಕ್ತಿಯೊಳು ಅಂಬಿಕಾ ಸುತ ವಿಘ್ನರಾಜನ ಪಿರಿದು ಸಂಸ್ತುತಿಸಿ ಅಂಬುನಿಧಿ ಆತ್ಮಜೆಗೆ ಕೈ ಮುಗಿದು ಅಂಬುನಿಧಿಯ ಆತ್ಮಜೆಗೆ ಕೈ ಮುಗಿದು ಅಂಬುಜಾಸನವಾಣಿಯರ ಪಾದಾಂಬುಜಕ್ಕೆ ಪೊಡಮಾಡುತ್ತ ವಣ್ಣಿಪೆನಿ ಕಥಾಮೃತವ ಎಂದು ಜಾಂಬವರ ನುಡಿ ಕೇಳ್ತು ಬಪ್ಪಿರಿಯುವುದ ಜನಂದನಗೆ ಕೈ ಮುಗಿಯುತ್ತಾ ಕ್ಷಣವೇ ತೆರಳಿದ ಮಹೇಂದ್ರ ಪರ್ವತವೇರಿ ನಾಲ್ದೆಸೆಯ ನೋಡಿದನು ಸಿಂಧು ಭೋರ್ ಗಡಿಸುತ್ತಿಹುದ ಜಟಾಯುವಿನ ಸಹೋದರನಾದಂತಹ ಸಂಪಾತಿಯಿಂದ ಲಂಕಾಪುರದ ದಿಕ್ಕನ್ನು ಅರಿತುಕೊಂಡ ಶ್ರೀರಾಮ ಕಾರುಣ್ಯದಿಂದ ಜೀವನವೇ ನಾಶವಾಯಿತೆಂದು ಭಾವಿಸಿದ್ದ ನಮಗೆ ಸರಿಯಾದ ಮಾರ್ಗದರ್ಶನವು ದೊರೆತಂತಾಯಿತು. ರುದ್ರ ರಮಣೀಯವಾದ ಸಾಗರವನ್ನೊಮ್ಮೆ ನೋಡುವಾಗ ಮನಸ್ಸಿನಲ್ಲಿ ಅದೇನೋ ಅಧೈರ್ಯವು ಮೂಡಿದಂತಾಯಿತು. ಆದರೆ ಜಾಂಬವರೆಂದ ನುಡಿಯನ್ನು ಕೇಳಿ ಮನಸ್ಸಿಗೆ ಧೈರ್ಯವೂ ಉಂಟಾಯಿತು. 100 ಯೋಜನ ದೂರದ ಈ ಸಮುದ್ರವನ್ನು ಲಂಘಿಸಲು ಹನುಮಂತನಿಂದ ಮಾತ್ರ ಸಾಧ್ಯ ಎಂದು ಹೇಳಿದಂತಹ ಮಾತು ಮನದಲ್ಲಿ ಸ್ಫೂರ್ತಿಯನ್ನುಂಟು ಮಾಡಿತು. ಹಿರಿಯರಾದ ಜಾಂಬವಂತರಿಗೆ ನಮಸ್ಕರಿಸಿ ಅವರ ಆಶೀರ್ವಾದವನ್ನು ಬೇಡಿ ಪುಟ ನೆಗೆದು ಹಾರಲು ಸಹಕಾರಿಯಾಗುವಂತೆ ಸಮೀಪದಲ್ಲೇ ಇರುವಂತಹ ಮಹೇಂದ್ರಗಿರಿಯನ್ನು ಏರಿ ನಿಂತಿದ್ದೇನೆ. ಸುತ್ತಲೂ 3 ಸುತ್ತಲೂ ಬೋರ್ಗರೆವ ಸಮುದ್ರ, ಮನದಲ್ಲಿಯೇ ಚಂದ್ರಶೇಖರನನ್ನು, ಬ್ರಹ್ಮನನ್ನು, ಇಂದ್ರಾದಿ ದೇವತೆಗಳನ್ನು, ಶಾರದೆಯನ್ನು, ಗಿರಿಜೆಯನ್ನು, ಗಣಪ ಮುಖ್ಯರನ್ನು, ನನ್ನ ಆರಾಧ್ಯ ದೈವವಾದಂತಹ ಶ್ರೀರಾಮಚಂದ್ರನನ್ನು ಮನಸ್ಸಿನಲ್ಲಿಯೇ ಎಣಿಸಿ ಒಮ್ಮಿಂದೊಮ್ಮೆಲೆ ಪುಟನಗೆದು ಆಕಾಶದತ್ತ ಹಾರಿದ. ದೇವೇಂದ್ರನಿಂದ ಸೃಷ್ಟಿಸಲ್ಪಟ್ಟ ಸುರಸೆ ಎಂಬ ಮಾಯಾ ರಕ್ಕಸಿಯು ನನ್ನನ್ನು ನುಂಗಲು ಬಂದಾಗ ಅವಳ ಕಾಲುಗಳನ್ನು ಹಿಡಿದು ಕರಕರನೆ ತಿರುಗಿಸಿ ಮೇಲಕ್ಕೆ ಹಾಕಿ ಸ್ವಲ್ಪ ಮುಂದೆ ಹೋದಾಗ ಸಮುದ್ರದಾಳದಿಂದ ಮೈನಾಕವೆಂಬ ಪರ್ವತವು ಮೇಲಕ್ಕೆ ಬಂದು ಅಲ್ಲಿ ವಿಶ್ರಾಂತಿಯನ್ನು ಪಡೆಯಬೇಕೆಂದು ಕೇಳಿಕೊಂಡಿತು. ಸ್ವಾಮಿ ಕಾರ್ಯಕ್ಕೆ ಹೊರಟಂತ ನನಗೆ ಇದಕ್ಕೆ ಸಮಯವಿಲ್ಲವೆಂದು ಹೇಳಿ ಮುಂದಕ್ಕೆ ಹಾರತೊಡಗಿದೆ. ಸಿಂಹಕ್ಕೆ ಎಂಬ ಮಾಯಾ ರಕ್ಕಸಿಯು ನನ್ನನ್ನು ನುಂಗಲು ಬಂದಾಗ ಅಣುವಾಗಿ ಅವಳ ಜಠರವನ್ನು ಸೇರಿದೆ. ವಜ್ರ ದೇಹಿಯಾಗಿ ಜಠರವನ್ನು ಸೀಳಿ ಹೊರಕ್ಕೆ ಬಂದ. ಎದುರು ಬಂದಂತಹ ಎಡರು ತೊಡರುಗಳೆಲ್ಲವನ್ನು ನಿವಾರಿಸುತ್ತಾ ದಕ್ಷಿಣಾಮುಖವಾಗಿ ಲಂಕೆಯ ನಗರದತ್ತ ತೆರಳಿದೆ. ಸರಿ, ನನ್ನ ತಂದೆ ವಾಯುದೇವನ ಸಹಾಯವೋ ಎಂಬಂತೆ ಲಂಕೆಯನ್ನು ಬಿಟ್ಟು 100 ಯೋಜನ ಮುಂದಕ್ಕೆ ಹಾರಿದೆನಂತೆ. ಧರಾಸ್ಪರ್ಶವನ್ನು ಮಾಡಿದಾಗ ತೃಣಬಿಂದು ಮಹರ್ಷಿಗಳ ಆಶ್ರಮದ ಎದುರು ಬಂದು ನಿಂತಿದ್ದೇನೆ. ಮಹರ್ಷಿಗಳ ಮಾರ್ಗದರ್ಶನದಂತೆ ಪುನಃ ಹಿಂದೆ ಲಂಕಕ್ಕೆ ತಿರುಗಿ ರಕ್ಷಾ ಕವಚದಂತಿರುವ ತ್ರಿಕುಂಡಾಚಲವನ್ನು ಏರಿ ನಿಂತಿದ್ದೇನೆಂತೆ. ತೋರಲ ಮುನಿ ಲಂಕಾ ಪಟ್ಟಣವನು ಹಾರಿದನು ಹನುಮಂತ.
ಲಂಕೆಯ ಸೇರಿದನು ಮಹಾದುರ್ಗವ. ಒಂದಕ್ಕೊಂದು ಹೊಂದಿರುವ ಮಹಾರುದ್ರನ 3 ಕಣ್ಣುಗಳಂತೆ ಇರುವಂತ ತ್ರಿಕುಟಾಚಲದ ಮಧ್ಯದಲ್ಲಿ ವಿಸ್ತಾರವಾದ ಪ್ರದೇಶವೇ ಲಂಕೆಯಾಗಿದೆ. ಸ್ವಾಭಾವಿಕ ಪರ್ವತ ಪಂಕ್ತಿಗಳು ಇದಕ್ಕೆ ರಕ್ಷಾ ಕವಚದಂತೆ ಇದೆ. ನಾನು ತ್ರಿಕುಟಾಚಲದಿಂದ ಕೆಳಕ್ಕಿಳಿದು ಬಂದೊಡನೆ ರಾತ್ರಿ ಪಾಳೆಗಾರರು ನನ್ನನ್ನು ಎದುರಿಸಲು ಬಂದರು. ನನ್ನ ಮುಷ್ಟಿ ಪ್ರಹಾರಗಳಿಂದ ಅವರನ್ನು ಹೊಡೆದುರುಳಿಸಿ ಕಾಳಕ್ಕೆ ಉಳಿಸಿದ್ದೇನೆ. ಹಾಗೆ ಮುಂದುವರಿತಾ ಬಂದಂತೆ ದಾರಿ ದೀಪದ ಬೆಳಕಿನಲ್ಲಿ ಅಲ್ಲಲ್ಲಿ ಪಾನಮತ್ತರಾಗಿ ಬಿದ್ದಂತಹ ರಾಕ್ಷಸರು, ಅವರ ನಿದ್ರೆಯಲ್ಲಿ ಹೊಡೆಯುವಂತಹ ಗೊರಕೆಯ ಸದ್ದು ಓರ್ಗರೆವ ಮಳೆಗಾಲದಲ್ಲಿ ಹರಿಯುವಂತಹ ನದಿಯ ನೀರಿನ ಸದ್ದಿನಂತೆ ಕೇಳಿಸುತ್ತಾ ಇದೆ. ಹಾಗೆ ಮುಂದುವರಿತಾ ಬರುತ್ತಾ ಇರುವಾಗ ಅದಾರದು ಲಂಕಾ ಲಕ್ಷ್ಮಿಯಂತೆ, ಅವಳು ಇಲ್ಲಿನ ಅಧಿಪತಿಯಂತೆ, ಲಂಕೆಯನ್ನು ಕಾಯುವವಳಂತೆ. ನನ್ನನ್ನು ಬಿಡದೆ ಇದ್ದಾಗ ಅವಳಿಗೂ ನನ್ನ ಮುಷ್ಟಿ ಪ್ರಹಾರವನ್ನು ತೋರಿಸಿ ಅವಳನ್ನು ಕೊಂದು ಹಾಕಿದೆ. ಲಂಕೆಯಲ್ಲಿ ತುಂಬಿದಂತಹ ದೌಷ್ಟ್ಯದ ಪತನದ ದ್ಯೋತಕವಾಗಿ ಲಂಕಿಣಿಯ ಹತವೂ ಆದಂತಾಯಿತು. ಸರಿ. ಹಾಗೆ ಶ್ರೀರಾಮಚಂದ್ರನನ್ನು ಮನಸ್ಸಿನಲ್ಲಿ ಸ್ಮರಿಸುತ್ತಾ ನನ್ನ ಮುಖ್ಯ ಕೆಲಸವಾದಂತಹ ಸೀತಾನ್ವೇಷಣೆಯ ಕೆಲಸವನ್ನು ಮುಂದುವರಿಸತೊಡಗಿದೆ. ದಾರಿಯಲ್ಲಿ ನೋಡಬಾರದೆ ಪಾನಮತ್ತರಾಗಿ ಬಿದ್ದಂತಹ ರಾಕ್ಷಸರು, ಮೈ ಮೇಲಿನ ವಸ್ತ್ರದ ಗೊಡವೆಯೂ ಇವರಿಗಿಲ್ಲ. ಇವರನ್ನು ನೋಡುತ್ತಾ ಇದ್ದಂತೆ ನನಗೆ ಅಸಹ್ಯ ಎನಿಸುತ್ತಾ ಇದೆ. ಆದರೂ ಮುಂದುವರಿತಾ ಹೋದಂತೆ ಒಂದು ಅರಮನೆಯು ಕಾಣಿಸುತ್ತಾ ಇದೆ ಅಲ್ಲ. ನೇರವಾಗಿ ಆ ಅರಮನೆಯೊಳಗೆ ಹೋದೆ. ಪರ್ವತಾಕಾರವಾಗಿ ಇದ್ದಂತಹ ಮನುಷ್ಯನೊಬ್ಬನು ಬಿದ್ದುಕೊಂಡಿದ್ದಾನಲ್ಲ, ಆತನು ಬಿಡುವಂತಹ ಉಸಿರಿಗೆ ನಾನು ಅವನ ಮೂಗಿನೊಳಗೆ ಹೋಗಿ ಸೇರಿಕೊಂಡೆ. ಆತನ ನಿಶ್ವಾಸಕ್ಕೆ ಅನತಿ ದೂರದಲ್ಲಿದ್ದ ಆ ವಜ್ರ ಕಂಬಕ್ಕೆ ಬಡಿದು ಕಳಕುರುಳಿ ಬಿದ್ದೆ. ಇದು 2-3 ಬಾರಿ ಆದಾಗ ಇನ್ನು ನಾನು ಸುಮ್ಮನಿರಬಾರದು ಎಂಬುದಾಗಿ ಆಲೋಚಿಸಿ ವಜ್ರಕಾಯನಾಗಿ ನನ್ನ ಶರೀರವನ್ನು ದೊಡ್ಡದಾಗಿರಿಸಿಕೊಂಡು ಅವನ ಉಸಿರಾಟದಿಂದ ತಪ್ಪಿಸಿಕೊಂಡೆ. ಸರಿ. ಬಹುಶಃ ಈತ ರಾವಣನ ತಮ್ಮ ಕುಂಭಕರ್ಣನೇ ಇರಬೇಕು. ಹಾಗೆ ಮುಂದುವರಿಯುತ್ತಾ ಹೋದಂತೆ ಹರಿನಾಮದ ಸ್ವಪ್ನದಲ್ಲಿಯೂ ಹರಿನಾಮದ ಸ್ಮರಣೆ, ಭಕ್ತಿಯ ಪರವಶತೆ, ಸಾತ್ವಿಕವಾದಂತಹ ವಾತಾವರಣ. ಅಲ್ಲೊಬ್ಬ ದೀರ್ಘ ದೇಹಿಯು ಮಲಗಿಕೊಂಡಿದ್ದಾನಲ್ಲ, ಕಾಗೆಗಳ ಹಿಂಡಿನಲ್ಲಿ ಕೋಗಿಲೆ ಎಂದು ಉಲಿಯುವಂತೆ ಬಿದ್ದಿದ್ದಂತಹ ಈತ ರಾವಣನ ಇನ್ನೋರ್ವ ತಮ್ಮ ವಿಭೀಷಣನೆ ಎಂಬುದನ್ನು ಖಚಿತಪಡಿಸಿಕೊಂಡೆ. ಹಾಗೆ ಮುಂದುವರಿತಾ ಹೋದಂತೆ ಇನ್ನೊಂದು ಭವ್ಯವಾದ ಅರಮನೆಯು ಕಾಣಿಸುತ್ತಾ ಇದೆ ಅಲ್ಲ. ಓಹೋ, ಇದುವೇ ದಶಕಂಠ ರಾವಣನ ಅರಮನೆಯಾಗಿರಬೇಕು. ನೇರವಾಗಿ ಒಳಗೆ ಪ್ರವೇಶಿಸುತ್ತೇನಂತೆ. ಬಲು ದೋಷಕ್ಕೊಳಗಾದ ಪಾಪಿ ದಶಕಂಠ, ಬಲು ದೋಷಕ್ಕೊಳಗಾದ ಪಾಪಿ ದಶಕಂಠ, ಮಲಗಿದಾಕೆಯು ಇವಳು ವೈದೇಹಿ ತಾನೆ, ಮಲಗಿದಾಕೆಯು ಇವಳು ವೈದೇಹಿ ತಾನೆ. ಕಲೆಯಾಯ್ತು ರಾಘವಗೆ ಕಾಂತೆ ಇವಳಿಂದ, ಕಲೆಯಾಯ್ತು ರಾಘವಗೆ ಕಾಂತೆ ಇವಳಿಂದ, ಎಲವಿಲ್ಲ ಮುಂದೆ ಮಗೆ
ಬಳಲುವುದು ವ್ಯರ್ಥ ಬಳಲುವುದು ವ್ಯರ್ಥ ವಜ್ರ ಖಚಿತವಾದಂತಹ ಕಂಬಗಳ ಮಧ್ಯದಲ್ಲಿ ಸ್ವಲ್ಪ ಎತ್ತರದಲ್ಲಿ ಹಂಸ ತೂಲಿಕಾ ತಲ್ಪದಲ್ಲಿ ಪವಡಿಸಿರುವನು ಈ ದಶಕಂಠನಾದ ರಾವಣನೇ ಅಲ್ಲವೇ? ಈತನ ಸುಖ ನಿದ್ರೆಯನ್ನು ನೋಡುವಾಗ ಧನಾಧಿಪತಿಯಾದ ಆ ಕುಬೇರನಿಗೂ ಈತನು ಸಮನೇ ಎಂದು ತೋರಿ ಬರುತ್ತಾವ. ಬೊಂಬಾಟದ ದೀವಟಿಗೆಗಳು ಅಂತಃಪುರದ ನವರತ್ನ ಖಚಿತವಾದ ಕಂಬಗಳ ಮೇಲೆ ಬಿದ್ದು ಅಂತಃಪುರದ ಸೌಂದರ್ಯವನ್ನು ಇನ್ನೂ ಹೆಚ್ಚಿಸುತ್ತಾ ಇದೆ. ಹಾಗೆ ನೋಡುತ್ತಾ ಇರುವಾಗ ಇದಾರು ರಾವಣನ ಪಕ್ಕದಲ್ಲಿ ಮಲಗಿರುವಂತಹ ಆ ಸ್ತ್ರೀ ವಿದೇಹದ ರಾಜಕುಮಾರಿ ವೈದೇಹಿಯಾಗಿರಬಹುದೇ? ಕವಿ ಕೋಟಿಗಳ ಕಲ್ಪನೆಗೂ ನಿಲುಕದಂತಹ ಅನುಪಮ ಸುಂದರವಾದಂತಹ ಸೀತೆಗೆ ಈ ರೂಪವಲ್ಲದೆ ಬೇರೆ ಯಾರಿಗೂ ಸಾಧ್ಯವಿಲ್ಲ. ಹಾಗಾದರೆ ಸೀತಾ ಸೀತಾ ಎಂದು ಪರಿತಪಿಸುತ್ತಿರುವ ನನ್ನೊಡೆಯ ಶ್ರೀರಾಮಚಂದ್ರನಿಗೆ ಏನಾಗಿ ಹೋಯಿತು? ರಾವಣನ ಈ ತುಚ್ಛ ಸಿರಿಗೆ ಸೀತಾಮಾತೆಯು ಒಪ್ಪಿಕೊಂಡು ಬಿಟ್ಟಳೆ. ಇದರಿಂದ ರಾಮನಿಗೆ ಕಳಂಕ ಉಂಟಾಗಲಿಲ್ಲವೇ? ಅವನ ಕುಲಕ್ಕೆ ಕೆಟ್ಟ ಹೆಸರು ಬಂದಾಯ್ತಲ್ಲವೇ? ಏನು ಮಾಡಲಿ? ನಾನು ನನ್ನ ರಾಮನ ವಂಶಕ್ಕೆ ಕಳಂಕ ತರಲು ಬಿಡುವುದಿಲ್ಲ. ಈತ ಇಲ್ಲಿ ಬಿದ್ದಂತಹ ಈ ರಾವಣನನ್ನು ನಿದ್ರಿಸುತ್ತಿದ್ದ ರಾವಣನನ್ನೇ ಕತ್ತರಿಸಿ ಬಿಡುತ್ತೇನಂತೆ. ಇಲ್ಲ, ಸಾಧ್ಯ ಇಲ್ಲ. ನನ್ನ ಒಡೆಯನ ಅಪ್ಪಣೆ ಕೇವಲ ಸೀತಾನ್ವೇಷಣೆ ಮಾತ್ರ. ಅವನನ್ನು ಕತ್ತರಿಸುವ ಅಪ್ಪಣೆ ನನಗಿಲ್ಲ, ನನ್ನ ಒಡೆಯ ಕೊಡಲಿ. ಆದ್ರೆ ನನ್ನೊಡೆಯ ಶ್ರೀರಾಮಚಂದ್ರನ ಮಡದಿ ಸೀತಾ ಮಾತೆ ಹೀಗಾಗಲು ಸಾಧ್ಯ ಉಂಟೆ? ಇಲ್ಲ, ಖಂಡಿತ ಸಾಧ್ಯ ಇಲ್ಲ. ನಾನು ಸೀತಾನ್ವೇಷಣೆಯನ್ನು ಮಾಡಲು ಹೊರಟ ಸಮಯದಲ್ಲಿ ಶ್ರೀರಾಮಚಂದ್ರನು ನನ್ನನ್ನು ಬದಿಗೆ ಕರೆದು ತನ್ನ ಮುದ್ರೆ ಉಂಗುರವನ್ನು ನನ್ನ ಕೈಯಲ್ಲಿ ಕೊಟ್ಟು ನೋಡದೆ ಅರಿಯದೇ ಇದ್ದಂತಹ ಸೀತಾಮಾತೆಯ ಕೆಲವು ಗುಪ್ತ ರಹಸ್ಯವಾದ ಗುರುತುಗಳನ್ನು ನನಗೆ ತಿಳಿಸಿದ್ದಾನಲ್ಲ, ಆ ಗುರುತುಗಳು ಈ ಸ್ತ್ರೀ ಮೇಲೆ ಇದೆಯೋ ಎಂದು ಪರೀಕ್ಷಿಸುತ್ತೇನಂತೆ. ಪದುಮ ರೇಖೆಗಳಿಲ್ಲ ಪಾದದಲ್ಲಿ ಮುಂದೆ, ಪದುಮ ರೇಖೆಗಳಿಲ್ಲ ಪಾದದಲ್ಲಿ ಮುಂದೆ, ವಿಧವತ್ವ ತೋರುತ್ತಿದೆ ಹೆಡೆತಲೆಯ ಹಿಂದೆ, ಮತ್ಸ್ಯ ಲಾಂಛನ ನೋಡೆ ಬಲ ತೊಡೆಯುಳಿಲ್ಲ, ಮತ್ಸ್ಯ ಲಾಂಛನ ನೋಡೆ ಬಲ ತೊಡೆಯುಳಿಲ್ಲ, ಅಚ್ಯುತನ ಸದೈವಳು ಸರ್ವಥ ಅಲ್ಲ, ಅಚ್ಯುತನ ಸದೈವಳು ಸರ್ವಥ ಅಲ್ಲ. ಒಂದು ದಿನವೂ ನೋಡದಂತಹ ಸೀತಾಮಾತೆಯ ಅನ್ವೇಷಣೆಗೆ ಹೊರಟು ನಿಂತದ್ದನ್ನು ನೋಡಿ ಶ್ರೀರಾಮಚಂದ್ರ ನನ್ನನ್ನು ಕರೆದು ಕೆಲವು ಗುರುತುಗಳನ್ನು ನನಗೆ, ಸೀತೆಯಲ್ಲಿದ್ದ ಕೆಲವು ಗುರುತುಗಳನ್ನು ನನಗೆ ಹೇಳಿದರು. ಆ ಗುರುತುಗಳು ಈಕೆಯ ಮೇಲೆ ಇದೆಯೋ ಎಂದು ಪರೀಕ್ಷಿಸುತ್ತೇನೆ. ಲಕ್ಷ್ಮೀ ನಿವಾಸದ ಸಂಕೇತವಾದಂತಹ ಪದುಮ ರೇಖೆಗಳು ಸೀತೆಯ ಪಾದಗಳಲ್ಲಿ ಇದೆ. ಈಕೆಯ ಪಾದವನ್ನು ನೋಡುವಾಗ ಪದುಮ ರೇಖೆಗಳಿಲ್ಲ. ಹಾಗಾದ್ರೆ ಈಕೆ ಸೀತೆ ಅಲ್ಲ, ಸೀತೆ ಅಲ್ಲ. ಇವಳ ತಲೆಯನ್ನು ನೋಡುತ್ತಾ ಇದ್ದಂತೆ ಹಿಂಬದಿಯ ತಲೆಯ ಕೂದಲುಗಳು ಉದುರಿ ಹೋಗಿದೆ. ಇದು ವಿಧವತ್ವವನ್ನು ತೋರಿಸುವುದಲ್ಲವೇ?
ಸೀತೆ ಅಲ್ಲವೇ ಅಲ್ಲ. ಅಸ್ತವ್ಯಸ್ತವಾಗಿ ಹರಿದಂತಹ ವಸನಗಳ ಎಡೆಯಲ್ಲಿ ಸ್ವಲ್ಪ ಮೇಲೆ ಕಾಣುವಂತಹ ಬಲತೊಡೆಯ ಮೇಲೆ ಮತ್ಸ್ಯ ಲಾಂಛನವಿಲ್ಲ. ಈಗಾಗಲೇ ಹಲವು ಮಕ್ಕಳನ್ನು ಹೆಡೆದ ಗುರುತು ಈಕೆಯಲ್ಲಿ ಕಾಣುತ್ತಾ ಇದೆ. ಹಾಗಾದ್ರೆ ಈಕೆ ಸೀತಾ ಮಾತೆ ಅಲ್ಲವೇ ಅಲ್ಲ. ಚ್ಯುತಿ ಇಲ್ಲದ ಆ ಅಚ್ಯುತನ ಆ ಮಡದಿ ಈಕೆ ಆಗಲು ಹೇಗೆ ಸಾಧ್ಯ? ಖಂಡಿತ ಈಕೆ ಸೀತಾ ಮಾತೆ ಅಲ್ಲವೇ ಅಲ್ಲ. ಅಯ್ಯೋ, ಏನು ಮಾಡಲಿ, ನನ್ನಿಂದ ಅಪರಾಧವಾಗಿ ಹೋಯ್ತಲ್ಲ. ಸೀತಾ ಮಾತೆ ಎಂದು ಎಣಿಸಿಕೊಂಡು ಏನೆಲ್ಲ ಬಾಯಿಗೆ ಬಂದಕ್ಕೆ ಹೇಳಿದೆ ಅಲ್ಲ. ಅಷ್ಟು ಮಾತ್ರವಲ್ಲದೆ ಬ್ರಹ್ಮಚರ್ಯದಲ್ಲಿ ಇದ್ದಂತಹ ನನಗೆ ನೋಡಬಾರದ ದೃಶ್ಯಗಳನ್ನೆಲ್ಲ ನೋಡಿಬಿಟ್ಟೆನಲ್ಲ ದೇವ, ನೋಡಿಬಿಟ್ಟೆನಲ್ಲ. ತೊಂದರೆ ಇಲ್ಲ, ನಿಷ್ಕಲ್ಮಶ ಮನಸ್ಸಿನಿಂದ ನನ್ನ ಒಡೆಯ ಕೊಟ್ಟಂತಹ ಕೆಲಸವನ್ನು ನಾನು ಮಾಡಲು ಹೊರಟವನು. ಹಾಗಾಗಿ ಇದರಿಂದ ಯಾವ ದೋಷವೂ ನನಗೆ ತಲುಪಲ್ಲ. ಹಾಗಾಗಿ ನನ್ನ ಶ್ರೀರಾಮಚಂದ್ರನು ಕೊಟ್ಟಂತಹ ಸೀತಾನ್ವೇಷಣೆಯ ಕೆಲಸಕ್ಕೆ ತೊಡಗುತ್ತೇನೆ. ಇಡೀ ಲಂಕೆಯನ್ನೇ ಸುತ್ತು ಬಂದೆ. ಎಲ್ಲಿ ನೋಡಿದರೂ ಸೀತಾಮಾತೆಯು ಕಾಣಿಸುತ್ತಾ ಇಲ್ಲವಲ್ಲ. ಎಲ್ಲಿರಬಹುದು ನನ್ನ ಸೀತೆ? ನಮ್ಮ ಅಮ್ಮ ಎಲ್ಲಿರಬಹುದು? ಎಲ್ಲಿರಬಹುದು? ಎಷ್ಟು ಹುಡುಕಿದರೂ ನನಗೆ ನನ್ನ ಮಾತೆ ಕಾಣಿಸುತ್ತಾ ಇಲ್ಲವಲ್ಲ. ಒಂದು ಕೆಲಸ ಮಾಡ್ತೇನೆ, ತ್ರಿಕುಟಾಚಲ ಸಮೇತವಾಗಿ ಈ ಲಂಕೆಯನ್ನೇ ನಾನು ನನ್ನೊಡೆಯ ಶ್ರೀರಾಮಚಂದ್ರನ ಸಮೀಪದಲ್ಲಿ ಕೊಂಡೋಗಿರುತ್ತೇನೆ. ಶ್ರೀರಾಮಚಂದ್ರನೇ ತನ್ನ ಮಡತಿಯನ್ನು ಹುಡುಕಿಕೊಳ್ಳಲಿ ಎಂದು ಎಣಿಸುತ್ತಾ ನನ್ನ ಬಾಲಕ್ಕೆ ಅಪ್ಪಣೆಯನ್ನು ಕೊಡಲು ಹೊರಟು ತಿರುಗಿ ನೋಡಿದರೆ, ತಣ್ಣಗಿನ ನೀರಿನ ತಂಪು, ಸುಗಂಧವಾಗಿ ಬೀಸುತ್ತಿರುವ ತಂಗಾಳಿ ಒಂದು ಕಡೆಯಿಂದ ಇತ್ತ ಕಡೆ ನನ್ನ ಕಡೆಗೆ ಬೀಸುತ್ತಾ ಇದೆಯಲ್ಲ. ಇದು ನನ್ನ ತಂದೆ ನನಗೆ ಏನೋ ಒಂದು ಸಂಕೇತವನ್ನು ಕೊಡುತ್ತಾ ಇದ್ದಾರೆ. ಹಾಗೆ ಆ ತಂಗಾಳಿಯು ಬಂದ ಕಡೆಗೆ ನಾನು ಹೋಗುತ್ತಾ ಹೋಗುತ್ತಾ ಇದ್ದಂತೆ, ಇದೇನಿದು? ನನ್ನಮ್ಮ ಲೋಕ ಮಾತೆ ಸೀತಾದೇವಿ ಕಾಣಿಸುತ್ತಾ ಇದ್ದಾಳಲ್ಲ. ಜಯ ಜಯ ತ್ರೈಲೋಕ್ಯ ಮಾತೆ ವಿಖ್ಯಾತೆ, ಜಯ ಜಯ ತ್ರೈಲೋಕ್ಯ ಮಾತೆ ವಿಖ್ಯಾತೆ, ಜಯ ಜಯ ಸೀತೆ ಭೂಜಾತೆ, ಜಯ ಜಯ ಶಕ್ತಿ ಸ್ವರೂಪ ಕೀರ್ತಿ ಕಲಾಪೆ, ಜಯ ಜಯ ಶಕ್ತಿ ಸ್ವರೂಪ ಕೀರ್ತಿ ಕಲಾಪೆ, ಜಯ ಜಯ ಪುಣ್ಯ ಶರಣ್ಯೇ, ಜಯ ಜಯ ತ್ರೈಲೋಕ್ಯ ಮಾತೆ ವಿಖ್ಯಾತೆ, ಸೀತೆ ಮಾತೆ. ಅರಸುತ್ತಾ ಅರಸುತ್ತಾ ಬರ್ತಾ ಇದ್ದಂತೆ, ಇಲ್ಲೇ ಕುಳಿತಿದ್ದಾಳಲ್ಲ ನನ್ನಮ್ಮ ಸೀತಾಮಾತೆ. ಶಿಂಶುಪಾ ವೃಕ್ಷದ ಕೆಳಗೆ ಆನತ ವದನಳಾಗಿ ರಾಮನಾಮನ ಜಪವನ್ನು ಜಪಿಸುತ್ತಾ ಕುಳಿತಿರುವುದು ಕಾಣುತ್ತಾ ಇದ್ದೇನಲ್ಲ. ಜಯ ಜಯ ತ್ರೈಲೋಕ್ಯ ಮಾತೆ ಮುಖ್ಯಾತೆ, ಜಯ ಜಯ ಸೀತಾ ಮಾತೆ ಭೂಜಾತೆ, ಜಯ ಜಯ ಶಕ್ತಿ ಸ್ವರೂಪಿಣಿ ಜಾನಕಿ ದೇವಿ ಧರಣಿ ಸಂಭೂತೆ. ಅಮ್ಮ, ನಿನ್ನನ್ನು ನೋಡಿ ನಾನು ಬೇಡದ್ದೆಲ್ಲ ಆಲೋಚಿಸಿ ನಿನ್ನ ಮೇಲೆ ಅಪರಾಧವನ್ನು ಹೇಳಿದೆನಲ್ಲ. ನನ್ನ ತಪ್ಪನ್ನು ಕ್ಷಮಿಸು ತಾಯಿ, ಕ್ಷಮಿಸು. ಯಾರ ಪಾದಗಳನ್ನು ನೋಡಬೇಕಾದರೆ ಹಲವು ಜನ್ಮಗಳನ್ನು ಎತ್ತಿ ಬರಬೇಕು. ಅಂತಹ ದಿವ್ಯ ಚರಣಾರಂಧವಿಗಳು ನನಗೆ ಈಗ ಕಾಣಲು ಸಿಗಿದೆ. ನಿಜವಾಗಿಯೂ ನಾನು ಧನ್ಯನಲ್ಲವೇ? ಅಂತಹ ಅವಕಾಶವನ್ನು ನನ್ನೊಡೆಯ ಶ್ರೀರಾಮಚಂದ್ರ ನನಗೆ ಒದಗಿಸಿಕೊಟ್ಟ. ಆಹಾ, ನಿಜವಾಗಿಯೂ ನಾನು ಧನ್ಯ, ನಿಜ
ನಿಜವಾಗಿಯೂ ನಾನು ಧನ್ಯ. ಆದರೆ ಏನು? ಈಗ ಸೀತಾಮಾತೆಯ ಸಮೀಪ ಮಾತನಾಡಲು ಸಾಧ್ಯವಿಲ್ಲ. ಆಕೆಯ ಸುತ್ತಲೂ ಇರುವಂತ ರಾಕ್ಷಸರೆಲ್ಲರೂ ಅವಳನ್ನೇ ನೋಡುತ್ತಾ ಇದ್ದಾರೆ. ಈಗ ನಾನು ಮಾತಾಡುವ ಸಮಯ ಇದಲ್ಲ. ಆದ್ದರಿಂದ ಸಮಯವನ್ನು ಕಾಯುತ್ತಾ ಇದೇ ಮರದ ಮೇಲೆ ಕುಳಿತುಕೊಂಡು ರಾಮ ಧ್ಯಾನವನ್ನು ಮಾಡುತ್ತಾ ಸಮಯಕ್ಕಾಗಿ ಕಾದು ಕುಳಿತುಕೊಂಡಿದ್ದೇನೆ. ನೋಡೋಣ ಏನಾಗುತ್ತದೆ. ದಶಕಂಠ ಮತ್ತೆ ನಡುರಾತ್ರಿಯಲಿ ಲೈದಿದನು ಚಿತ್ತ ಜೋಪಮನಂತೆ ಸಿಂಗರಿಸಿಕೊಂಡು ನೆರ ಚಿತ್ತ ಜೋಪಮನಂತೆ ಸಿಂಗರಿಸಿಕೊಂಡು ನೆರ ಉತ್ತ ಸತಿಯರನ ಶೋಕವದರೆಗೆ ಇತ್ತಲ ದಶಕಂಠ ಮತ್ತೆ ನಡುರಾತ್ರಿಯಲಿ ತಂಗಿ ಶೂರ್ಪಣಕಿಯ ಮಾನಭಂಗಕ್ಕೆ ತಕ್ಕ ಪ್ರತೀಕಾರ ಮಾಡಬೇಕೆಂದು ಬಗೆದು ಆ ರಾಮನ ಮಡದಿ ಸೀತೆಯನ್ನು ಬಲಾತ್ಕಾರವಾಗಿ ಅಪಹರಿಸಿ ತಂದೆ. ಸೀತೆಯ ವಿರಹದಿಂದ ಕೊರಗಿ ಕಂಗೆಡಬೇಕೆಂಬುದೇ ನನ್ನ ಮೂಲ ಉದ್ದೇಶವಾಗಿದೆ. ಅಲ್ಲದೆ ಕೊರಗಿ ಕಂಗೆಟ್ಟ ರಾಮ ಇಲ್ಲಿಯವರೆಗೆ ಬರುವುದೇ ಅಸಾಧ್ಯವೇ ಆಗಬಹುದು ಎಂದು ಎಣಿಸಿದ್ದೇನೆ. ಅಂದ ಹಾಗೆ ತಂದಂತಹ ಸೀತೆಯನ್ನು ಬಲಾತ್ಕಾರಗೊಳಿಸಬಾರದು ಎಂದು ನಾನು ಸಂಕಲ್ಪವನ್ನು ಮಾಡಿದ್ದೇನೆ. ಹಾಗಾಗಿ ಅವಳ ಮನವೊಲಿಸಲೋಸುಗ ಹಲವಾರು ಸ್ತ್ರೀಯರನ್ನು ಕಾವಲಿರಿಸಿದ್ದೇನೆ. ಒಂದು ಹೆಣ್ಣಿನ ಮುಂದೆ ಸತತವಾಗಿ ಪರಪುರುಷನ ಗುಣಗಾನ ಮಾಡಿತ್ತು ಎಂದಾದರೆ ಚಂಚಲ ಚಿತ್ತಳಾದ ಆಕೆ ಮನ ಪರಿವರ್ತಿಸಲೂಬಹುದು ಎಂಬುದಕ್ಕಾಗಿ ಅವಳಾಗೆ ಒಲಿದು ಬಂದರೆ ನನ್ನ ದಾರಿ ಸುಗಮವಾಗುತ್ತದಲ್ಲ. ಇಂದು ಏಕೋ ರಾತ್ರಿ ಇದ್ದೆ ಹತ್ತಲಲ್ಲದು. ಸೀತೆಯನ್ನು ಕಾಣಬೇಕು, ಸೀತೆಯಲ್ಲಿ ಮಾತನಾಡಬೇಕು, ಸೀತೆಯನ್ನು ಒಲಿಸಲು ಏನಾದರೂ ಪ್ರಯತ್ನ ಪಡಬೇಕು ಎಂದು ನನ್ನ ಮನಸ್ಸು ಹಪಹಪಿಸುತ್ತಿದೆ. ಹಾಗಾಗಿ ಯಾರಲ್ಲಿ ಇದೋ ರತ್ನಾಭರಣಗಳನ್ನು ಹಿಡಿದುಕೊಳ್ಳಿ, ಈ ಸೀರೆ ಕುಪ್ಪಸಗಳನ್ನು ಹೊನ್ನ ಹರಿವಾಣದಲ್ಲಿಟ್ಟು ಅಶೋಕವನದಲ್ಲಿರುವ ಸೀತೆಯ ಕಡೆಗಾಗಿ ಹೋಗಿ ನೀವೆಲ್ಲರೂ ನನ್ನ ಅನುಕಾಲಕ್ಕೆ ತಕ್ಕ ಹಾಗೆ ವರ್ತಿಸುವವರು. ಸೀತೆ ಎದುರು ನನ್ನ ಗುಣಗಾನ ಮಾಡಿ ನನ್ನ ಅಧಿಕಾರ, ನನ್ನ ಅಂತಸ್ತು, ನನ್ನ ಸೌಂದರ್ಯ, ಯೋಗ್ಯತೆಗಳಷ್ಟನ್ನೆಲ್ಲ ಹೊಗಳಿ ಹೇಳಿ ರಾಮನ ಮೇಲಿಂದ ಒಲವನ್ನು ನನ್ನ ಕಡೆಗೆ ತಿರುಗುವಂತೆ ಮಾಡಿ ಬೇಗ ತೆರಳಿ. ಇದೇನು? ನಾನು ಕಳುಹಿಸಿದ ಸ್ತ್ರೀಯರಲ್ಲ ಅಸಹಾಯಕರಾಗಿ ಮರಳಿದರೆ, ಕಾಗೆ ಬಿಳುಪಾದರು, ಚಂದನ ಉಷ್ಣಕರವಾದರು, ಬೆಕ್ಕುಗಳಿಗೆಲ್ಲ ಕೋಡು ಬಂತು ಎಂದಾದರು, ಬೆಟ್ಟವ ನೊಣ ನುಂಗಿತಾದರು, ಇರುವೆ ಶರದಿಯನ್ನು ಕುಡಿದು ಬತ್ತಿಸಿತೆಂದಾದರು, ಕಲ್ಲಲ್ಲಿ ಕಮಲ ಅರಳಿತಾದರು, ಸಕ್ಕರೆ
ಕಹಿಯಾಗಿ ಸಂದರು. ಮಲ್ಲಿಗೆ ದುರ್ಗಂಧವಾದರು. ಚಂದಿರ ಬಿಸಿಲಂತೆ ಕಾದರು. ಇವೆಲ್ಲ ಅಸಾಧ್ಯಗಳು. ಒಂದು ವೇಳೆ ಸಾಧ್ಯವಾಗಿಸಲೂಬಹುದು. ಆದರೆ ಏನು? ಸೀತೆ ಬದಲಾಗಳು, ರಾಮನ ಮೇಲಿನ ಒಲವನ್ನು ಬದಲಿಸಳು ಎಂದು ಬಂದು ಹೇಳಿದರಲ್ಲ, ಅದಕ್ಕೆ ಹೇಳುದು ನೋಡಿ. ಆಳು ಮಾಡಿದ್ದು ಹಾಳು, ಮಗ ಮಾಡಿದ್ದು ಮಧ್ಯಮ, ತಾನೇ ಮಾಡಿದ್ದು ಉತ್ತಮ ಎಂಬ ನುಡಿಯಿದೆ ಅಲ್ಲ. ನಾನೇ ಪ್ರಯತ್ನಿಸುತ್ತೇನಂತೆ. ತಾನು ಸಾಯಬೇಕು, ಸ್ವರ್ಗ ಪಡೆಯಬೇಕು ಎಂಬ ನುಡಿಯಂತೆ ನಾನೇ ಮುಂದುವರಿಯುತ್ತೇನಂತೆ. ಹಾಗಾಗಿ ಬೊಂಬಾಳದ ದಿವಿಗೆಂದಿಗೆ ಕೂಡಿಕೊಂಡು, ಮೈಗೆ ಸುಗಂಧ ದ್ರವ್ಯವನ್ನು ಲೇಪಿಸಿಕೊಂಡು, ಸರ್ವಾಲಂಕೃತನಾಗಿ ಅತಿ ಸುಂದರನಾಗಿ ಅಶೋಕವನದಲ್ಲಿ ತೆರಳಿದ್ದೇನಂತೆ. ಸೀತೆಯಲ್ಲಿ ಮಾತನಾಡಿಸುತ್ತೇನೆ. ಓ ಸೀತಾ, ಓ ಬಾಲೆ, ಮಾರನತ್ರತಾಗಿ ಬಿಗುವೇರಿತಲ್ಲೆ ಬಾಲೆ, ಬಾಲೆ ಬಿಗುವೇರಿತಲ್ಲೆ ಬಾಲೆ, ನಾರಿಯನ್ನ ಮೇಲೆ ದಯವ ತೋರೆ ನೀ ದಮ್ಮಯ್ಯ, ನಾರಿಯನ್ನ ಮೇಲೆ ದಯವ ತೋರೆ ನೀ ದಮ್ಮಯ್ಯ. 20 ತೋಳ್ಗಳಿಂದ ತೆಗೆದಪ್ಪಿ ಕೊಂಬುದಕ್ಕೆ ಅಲ್ಪ ಮನಸಲ್ಲ ಕೇಳು ಕರ್ಪೂರ ಸುಗಂಧಿ. 20 ತೋಳ್ಗಳಿಂದ ತೆಗೆದಪ್ಪಿಕೊಂಬುದಕ್ಕೆ ಅಲ್ಪ ಮನಸ್ಸಲ್ಲ ಕೇಳು ಕರ್ಪೂರ ಸುಗಂಧಿ. ಮಾರನಸ್ತ್ರತಾಗಿ ಬಿಗು ಏರಿತಲ್ಲ ಬಾಲೆ, ಬಿಗು ಏರಿತಲ್ಲ ಬಾಲೆ, ಬಾಲೆ ಓ ಸೀತಾ, ನನ್ನ ಮನಪ್ರೀತೆ ಏಕೆ ಮೌನ? ಒಂದಿಷ್ಟು ದೃಷ್ಟಿ ಹಾಯಿಸಿ ಆ ನಿನ್ನ ಸುಂದರ ಕಣ್ಣಿಂದ ನನ್ನ ನೋಡಬಾರದೆ? ಸೀತಾ, ಕಾಮನ ಅಸ್ತ್ರವು ನನ್ನ ಎದೆಗೆ ಬಿಗಿಯಾಗಿ ಬಾಣ ಬಿಟ್ಟ ಕಾರಣ ನಾನು ನಿನ್ನಲ್ಲಿ ಸೋತು ಹೋಗಿದ್ದೇನೆ. ಸೀತಾ, ಸೀತಾ, ನಾನಿಲ್ಲದೆ ನಿನ್ನ ನಾನು ಏನು? ಸೀತಾ, ಇತ್ತ ನೋಡು ಸೀತಾ, ನನ್ನನ್ನು ಎಲ್ಲರೂ ಅಧಿಕಾರಸ್ಥಾಯಿಯಾಗಿ ನನ್ನನ್ನು
ನೋಡುತ್ತಾ ಇದ್ದಾರೆ. ಹರ ಬ್ರಹ್ಮಾದಿಗಳು ನನ್ನ ಆಣತಿ ಮೀರಿ ವರ್ತಿಸುವವರಲ್ಲ. ಇಂದ್ರಾದಿ ದಿಕ್ಪಾಲಕರು ನನ್ನ ಮನೆಯ ಆಳುಗಳು. ಓ ಸೀತಾ, ಆ ಕುಬೇರನಂತೂ ತನ್ನ ಸಕಲ ಸಂಪತ್ತು ನನಗೆ ಕೊಟ್ಟಿದ್ದಾನೆ. ಏಕೆ? ತಾನು ಆಳಿದಂತ ಲಂಕೆಯನ್ನು ನನಗೆ ಬಿಟ್ಟು ಕೊಟ್ಟಿದ್ದಾನೆ. ಅದನ್ನು ನಾನು ಸುವರ್ಣ ಲಂಕೆಯನ್ನಾಗಿಸಿದ್ದೇನೆ. ಸೀತಾ, ಸೀತಾ, ನನ್ನ ಈ 20 ತೋಳುಗಳಿಂದ ನಿನ್ನನ್ನು ಅಪ್ಪಿ ಮುದ್ದಾಡಬೇಕೆಂದು ಆಸೆ ಹೊತ್ತಿದ್ದೇನೆ. ಆ ರಾಮ ಅಯೋಧ್ಯೆಯ ಪತಿಯಾಗಿರಬಹುದು, ಆದರೆ ನಾನು ಚತುರ್ದಶ ಭುವನದಲ್ಲಣ. ಏಕೆ? ವರ್ತಮಾನ ಕಾಲದಲ್ಲಿ 3 ಲೋಕದಲ್ಲಿ ಶ್ರೇಷ್ಠನು ಯಾರು ಎಂದು ಕೇಳಿದರೆ ಅದು ತ್ರಿಜಗದಲ್ಲಣ ರಾವಣ ಎಂಬ ಉತ್ತರವಲ್ಲದೆ ಬೇರೆ ಉತ್ತರವಿಲ್ಲ. ಸೀತಾ, ಬೇರೆ ಉತ್ತರವಿಲ್ಲ. ಸೀತಾ, ನಮ್ಮ ಅರಮನೆಯಲ್ಲಿ ಸೇರಿದ ಅನೇಕ ಸ್ತ್ರೀಯರಿರಬಹುದು, ಆದರೆ ನೀನು ಒಲಿದು ಬಂದೆ ಎಂತಾದರೆ ನಿನ್ನನ್ನು ಪಟ್ಟದರಸಿಯನ್ನಾಗಿಸುತ್ತೇನೆ, ಸುಖದ ಸುಪ್ಪತ್ತಿಗೆಯಲ್ಲಿರಿಸುತ್ತೇನೆ. ನೋಡು ಸೀತಾ, ಎತ್ತ ನೋಡು ಸೀತಾ, ಮಾತನಾಡಬಾರದೇನೆ? ಮಾತನಾಡಬಾರದೇನೆ ಸುಜಾಣೆ ಸುಜಾಣೆ ಮಾತನಾಡಬಾರದೇನೆ ಸೀತಾದೇವಿಯನ್ನೊಡನೆ ಸೀತಾದೇವಿಯನ್ನೊಡನೆ ಪ್ರೀತಿಯಿಂದ ಸೋತು ಬಂದ ನೀತನೆಂಬ ಕರುಣದಿಂದ ಪ್ರೀತಿಯಿಂದ ಸೋತು ಬಂದ ನೀತನೆಂಬ ಕರುಣದಿಂದ ಕಾಮಿನಿ ನಿನ್ನನ್ನು ಕಂಡು ಕಾಮದಂದೆತ್ತಿ ಬಂದು ಸಾವಧಾನದಿ ಬೀಳ್ಗೊಂಡು ಮಾತನಾಡಬಾರದೇನೆ ಸುಜಾಣೆ ಮಾತನಾಡಬಾರದೇನೆ ಓ ಸೀತಾ, ಕಾಮನ ಬೇಗೆಯಿಂದ ಬೆಂದು ಬೇಗುದಿಗೊಂಡ ನನ್ನನ್ನು ಒಂದಿಷ್ಟು ಸಾಂತ್ವನಗೊಳಿಸಬಾರದೆ? ನಿನ್ನ ಚೆನ್ನುಡಿದ ಉದುರುವ ಒಂದೇ ಒಂದು ಮಾತು ಸಾಕು ನನ್ನನ್ನು ಸಮಾಧಾನ ಪಡಿಸಲು. ನಿನ್ನ ಕಡೆಗಣ್ಣ ಒಂದೇ ಒಂದು ನೋಟ ಸಾಕು ನನ್ನ ಒಳಗೆ ಹೂದಗಿ ಬೀಡು ಬಿಟ್ಟಿರುವ ಆ ಕಾಮನನ್ನು ಸುಡಲು. ನಿನ್ನ ಮಗದಿಂದ ಹೊರಸೂಸುವ ಒಂದೇ ಒಂದು ಮಂದಹಾಸ ಸಾಕು ನನ್ನ ಕೈಯಲ್ಲಿರುವ ಈ ಚಂದ್ರಹಾಸದ ಬಲ ತಗ್ಗಿಸಲು. ನಾನು ಎಷ್ಟು ಹೇಳಿದರು ನಿನ್ನ ಪ್ರತಿಕ್ರಿಯೆ ಇಲ್ಲವಲ್ಲ? ಓ ಕಾಮಿನಿ, ನಿನ್ನನ್ನು ನಾ ಕಂಡಾಗ ಪಾಪಿ ಕಾಮ ಏನು ಮಾಡಿದ ಗೊತ್ತೇ? ಸಾವಧಾನದಲ್ಲಿ ಸುಮಶರಗಳನ್ನು ಎನ್ನೆದೆಗೆ ಗುರಿಯಿಟ್ಟು ಹೊಡೆದ. ಅದರ ಪರಿಣಾಮದಿಂದ ಹರೆಗಳಿಗೆ ಮೂರ್ಛಿತನಾಗಿ ಹೋದೆ. ಎಚ್ಚೆತ್ತು ವಿರಹ ಹೆಚ್ಚಾಗಿ ಹುಚ್ಚಾಗಿ ನಿನ್ನನ್ನು ಕಾಣಲು ಬಂದೆ. ಈ ಸಂದರ್ಭದಲ್ಲಿ ನನಗೆ ಏನು ಬೇಕು? ಯಾವ ಔಷಧಿಯಿಂದ ಈ ಜ್ವರ ವಾಸಿಯಾದೀತು ಎಂದು ನೀ ಚೆನ್ನಾಗಿ ಬಲ್ಲೆ. ಓ ಕೋಮಲ ಬಾಲೆ,
ನಾನು ನಿನ್ನ ಬಿಡಲೊಲ್ಲೆ. ಈ ಭೂಮಿಯಲ್ಲಿ ನಿನಗೆ ಏನು ಬೇಕು ಎಂಬುದಾಗಿ ಹೇಳು, ಯಾವುದನ್ನು ಇಷ್ಟಪಡುತ್ತೀ ಎಂಬುದಾಗಿ ಹೇಳು, ಕೂಡಲೇ ತರಿಸಿ ನಿನ್ನನ್ನು ತೃಪ್ತಿಪಡಿಸುತ್ತೇನೆ. ಹೇಮಾಂಬರಗಳಿಂದ ಶೃಂಗರಿಸುತ್ತೇನೆ, ಸೋಮಾಭರಣಗಳನ್ನು ತೊಡಿಸುತ್ತೀರೆ. ಸೀತಾ, ನೀನೊಂದಿರೆ ಅನುದಿನ ಪ್ರೇಮದಿಂದ ಕ್ಷೇಮವಾಗಿರುತ್ತೇನೆ. ನಾನೆಷ್ಟು ಹೇಳಿದರೂ ನಿನಗೆ ಕನಿಕರ ಬಾರದೆ, ನನ್ನ ಕಷ್ಟ ಅರಿವಾಗದೆ ಸೀತಾ. ಕೈಗೆ ನಿದ್ರೆ ಬಾರದು, ಕಣ್ಗೆ ನಿದ್ರೆ ಬಾರದು. ಸೀತೆ ಕಣ್ಗೆ ನಿದ್ರೆ ಬಾರದು, ಬಾಯ್ಗನ್ನವು ಸೇರದು, ಬಾಯ್ಗನ್ನವು ಸೇರದು. ಕಾಂತೆ ಕಾಂತೆ ನಿನ್ನಯ ಹಂಬಲಿನಿಂದ, ನಿನ್ನಯ ಹಂಬಲಿನಿಂದ ಎನ್ನಯ ಜೀವ ಉಳಿಯದು ಒಮ್ಮೆಗೆ. ಮಾತನಾಡೆ ಕೊಂಬ ಕನ್ಯೆ, ನೀ ಬೇಗೆತ್ತು ಬಾಸುಮ್ಮಗೆ. ಮಾತನಾಡಿ ಕೊಂಬ ಕನ್ಯೆ, ನೀ ಬೇಗ ಎದ್ದು ಬಾಸುಮ್ಮಗೆ. ಕಣ್ಗೆ ನಿದ್ರೆ ಬಾರದು, ಬಾಯ್ಗನ್ನವು ಸೇರದು, ಬಾಯ್ಗನ್ನವು ಸೇರದು. ಕಾಂತೆ ಬಾಸುಮ್ಮಗೆ, ಕಾಂತೆ ಓ ಕಾಮಿನಿ, ಕಾಮ ಜ್ವರದಿಂದ ಬಸವಳಿದ ನನಗೆ ನಿದ್ದೆಯು ಹತ್ತಲೊಲ್ಲದು. ಏಕೆ ಒಂದು ಅಗಳು ಅನ್ನ ಸೇರದು. ನೀನು ಇಲ್ಲದಿರೆ ನಾನು ಇರೆ ಸಹಿತ ಜೀವ ಸಹಿತ ಉಳಿಯಲಾರೆ. ಜಗತ್ತಿನಲ್ಲಿ ನನ್ನ ಸೇರ ಬಯಸುವ ಹೆಣ್ಣುಗಳ ಸರದಿ ಸಾಲೇ ಇದೆ. ಆದರೆ ಸೀತಾ, ಆದರೆ ನಾನು ಮಾತ್ರ ನಿನ್ನಲ್ಲಿ ಪ್ರೀತಿಸಿದ್ದೇನೆ, ನಿನ್ನಲ್ಲೇ ಅನುರಕ್ತನಾಗಿದ್ದೇನೆ. ಕುಂಭಕರ್ಣನಿಂದ ಶೌರ್ಯವಂತ ನನ್ನ ಅನುಜನಿದ್ದಾನೆ ಸೀತಾ. ಇಂದ್ರನೇ ಬಗ್ಗುಬಡಿಸಿ ಇಂದ್ರಜಿತು ಎಂದು ಅನ್ವರ್ಥ ನಾಮವನ್ನು ಪತ್ತಂತ ನನ್ನ ಜ್ಯೇಷ್ಠ ಪುತ್ರನಿದ್ದಾನೆ. ನೀನು ಮನಸ್ಸು ಮಾಡಿ ಒಲಿದು ಬಂದೆ ಎಂದಾದರೆ ನಿನ್ನನ್ನು ಸ್ವರ್ಗ ಸುಖದಲ್ಲಿ ತೇಲಾಡಿಸುತ್ತೇನೆ. ಆ ನಿನ್ನ ರಾಮ ಹೋಲು ಮನುಜ ನನಗೆ ಯಾವ ಗಣ್ಯವಲ್ಲ, ಗಣ್ಯವಲ್ಲ. ಮೂರು ಲೋಕವನ್ನು ಜಯಿಸಿದಾಗ ತನ್ನಂತ ಸುರಸುಂದರ ಸ್ತ್ರೀಯರನ್ನು ಅವರಿಂದ ನಿನ್ನ ಅನುದಿನ ಸೇವೆ ಮಾಡಿಸುತ್ತೇನೆ ಸೀತಾ. ಸೀತಾ, ಈ ಶೋಕ ಬಿಡು, ಒಲಿದು ಬಾ. ಸೀತಾ, ಅರಮನೆಗೆ ತೆರಳೋಣ ಬಾ. ರಾಮ ರಾಮ ರಾಮ, ಎಂತಹ ಕರ್ಣ ಕಠೋರವಾದ ಮಾತುಗಳನ್ನು ನಾನು ಕೇಳುತ್ತಾ ಇದ್ದೆ. ರಾಮ ರಾಮ ಎಂದು ರಾಮ ಧ್ಯಾನದಲ್ಲೇ ನಿರತಳಾದವಳು ನಾನು. ಈ ದುಷ್ಟ ರಾವಣನ ಕೆಟ್ಟ ಮಾತುಗಳನ್ನು ನಾನು ಕೇಳಬೇಕಾಯಿತು. ಇವನ ಮಾತುಗಳನ್ನು ಕೇಳಿದರೆ ಸಪ್ತ ಸಾಗರಗಳಲ್ಲಿ ಸ್ನಾನ ಮಾಡಬೇಕಾಯಿತು. ಈ ದುರುಳನ ಮುಖ ನೋಡಲು ನನಗೆ ಅಸಹ್ಯವಾಗುತ್ತಾ ಇದೆ. ಇವನಲ್ಲಿ ಮಾತನಾಡುವುದೆಂತ? ಸರಮೇ, ನೀನೇ ಸಾಕ್ಷಿಯಾಗಿರು, ನೀನೇ ಸಾಕ್ಷಿಯಾಗಿರು. ಸರಮೇ, ನೀ ಸಾಕ್ಷಿಯಾಗಿರು ಈ ಮಾತಿಗೆಲ್ಲ. ಸರಮೇ, ಸರಮೇ
ಈ ಮಾತಿಗೆಲ್ಲ ಸರಮೇನಿ ಸಾಕ್ಷಿಯಾಗಿರು. ದುರುಳ ತಾನುತ್ತಮನಂತೆ ಸುರರಿಗೆಲ್ಲ ಶ್ರೇಷ್ಠನಂತೆ. ನೋಡಿದೆಯಾ? ದುರುಳ ತಾನುತ್ತಮನಂತೆ ಸುರರಿಗೆಲ್ಲ ಶ್ರೇಷ್ಠನಂತೆ. ದುರದೋಳಧಿಕ ಶೂರನಂತೆ ನಿರತ ಸಿರಿವಂತನಂತೆ. ಬಲ್ಲಿದನಾದರೆ ಶಿವನ ಬಿಲ್ಲೆತ್ತಿ ಕೆತ್ತದೆ ಹೋದ. ಕಲ್ಲದೆಯವನಾದರೆ ತೊಟ್ಟಿಲಲ್ಲಿ ಕಟ್ಟಿಸಿ ಕೊಂಬೆನು. ದುರುಳ ತಾನುತ್ತಮನಂತೆ ಸುರರಿಗೆಲ್ಲ ಶ್ರೇಷ್ಠನಂತೆ. ದುರದೋಳನೆಗೆ ಶೂರನಂತೆ ನಿರತ ಸಿರಿವಂತನಂತೆ. ಸರಮೇನಿ ಸಾಕ್ಷಿಯಾಗಿರು. ಈ ಮಾತಿಗೆಲ್ಲ ಸರಮೇನಿ ಸಾಕ್ಷಿಯಾಗಿರು. ಸರಮೇ ಸರಮೇ, ನೋಡಿದೆಯಾ? ಆ ದಾನವ ದಿನೇ ದಿನೇ ಬಂದು ಪೀಡಿಸುವುದನ್ನು. ಇವನಿಗೆ ಉತ್ತರವನ್ನು ಕೊಡಬೇಕಂತೆ. ಸರಮೇ, ಇವನಲ್ಲಿ ನಾನಾಡುವ ಮಾತುಗಳಿಗೆ ನೀನೇ ಸಾಕ್ಷಿಯಾಗಿರಬೇಕು. ಪತಿವ್ರತೆಯಾದವಳು ಪರಪುರುಷರೊಡನೆ ನೇರವಾಗಿ ಮಾತನಾಡುವುದು ತರವಲ್ಲ. ಹಾಗಾಗಿ ಎಷ್ಟಾದರೂ ಇವನು ನನಗೆ ತೃಣ ಸಮಾನವೇ ಅಲ್ಲವೇ? ಇಲ್ಲೇ ಬಿದ್ದ ಕಟ್ಟಿಯೊಂದನ್ನು ಮುಂದಿರಿಸಿಕೊಂಡು ಅವನನ್ನು ಉದ್ದೇಶಿಸಿ ನಾನು ಮಾತನಾಡುತ್ತೇನೆ. ಎಲ್ಲವೋ ನೀಚ ಅಧಮ ಪಿಸುಣರಣೆ. ಏನಂದೆ? ಹಾಗಾಗಿ ನನ್ನ ಪತಿ ಮತ್ತು ಮೈದನ ಇಲ್ಲದ ವೇಳೆಯಲ್ಲಿ ಸನ್ಯಾಸಿ ವೇಷದಲ್ಲಿ ಬಂದು ನನ್ನನ್ನು ಕದ್ದು ತಂದೆ. ಪರಸ್ತ್ರೀಯನ್ನು ಬಯಸಿದ ನೀನು ಚಾಂಡಾಲನೇ ಸರಿ. ಸದಾಕಾಲ ಮದ್ಯ ವ್ಯಸನಿಯಾಗಿದ್ದು ಪರಸ್ತ್ರೀ ವ್ಯಾಮೋಹದಿಂದ ತೊಳಲಾಡುವ ನೀನು ದುರ್ವ್ಯಸನಿ. ಲೋಕಗಳನ್ನು ಗೆದ್ದು ಕೈಲಾಸವೆತ್ತಿ ಮೆರೆದಿರುವ ನೀನು ನನ್ನನ್ನು ಯಾಕೋ ಕದ್ದು ತಂದೆ. ಪರಮ ಪವಿತ್ರವಾದ ಬ್ರಾಹ್ಮಣ ಕುಲದಲ್ಲಿ ಜನಿಸಿ ಮಹಾ ತಪಸ್ವಿ ವಿಶ್ವಸುವಿನ ಮಗನಾಗಿ ಮಹಾಜ್ಞಾನಿಯು ವೇದಶಾಸ್ತ್ರ ಪಾರಂಗತನೂ ಆದ ನೀನು ಕ್ಷುಲ್ಲಕ ಕಾಮಕ್ಕಾಗಿ ಪತಿವ್ರತ ಧರ್ಮವನ್ನು ಹಾಳು ಮಾಡುವ ಆಲೋಚನೆಯನ್ನೇ ಯಾಕೆ ಮಾಡಿದೆ ಹೇಳಿ? 3 ಲೋಕಗಳಲ್ಲೂ ದಿಗ್ವಿಜಯವನ್ನು ನಡೆಸಿ ಶೌರ್ಯವನ್ನು ಮೆರೆದಿರುವ ನೀನು ಅಂದು ಶಿವಧನಸ್ಸನ್ನು ಯಾಕೆ ಎತ್ತದೆ ಹೋಗಿ? ಕಲ್ಲಿನಂತೆ ಕಠಿಣವಾದ ಎದೆಗಾರಿಕೆ ಉಳ್ಳವನು ನೀನಾದರೆ ಬಲಿಯ ಅಂತಃಪುರದ ಸ್ತ್ರೀಯರಿಂದ ಉಯ್ಯಾಲಿಗೆ ಕಟ್ಟಿಸಿಕೊಳ್ಳುವ ದುಸ್ಥಿತಿ ಯಾಕೋ ಬಂತು? ನೀನು ನನ್ನ ರಾಮನ ಕಣ್ಣಿಗೆ ಕಾಣದೆ ಹೋದೆ. ಅವರ ಕಣ್ಣಿಗೇನಾದರೂ ಕಂಡಿದ್ದರೆ ಅಂದೇ ರಾಮಚಂದ್ರನ ಕಣ್ಣ ಮುಂದೆ ತಾರದೀತಕ್ಕೆನ್ನ ಹಂದೆಯಂತೆ ಕತ್ತುಕೊಂಡು ಬಂದುದೇ ತಕಮ್ಮ ಕೇಳು. ಕಾಣಬಹುದಿನ್ನಿ ಖಳನ ಗೋಣುಗಳನ್ನು ತರಿದು ಯಮನ ತಾಣ ಕಿತ್ತ ಮೇಲೆ ಎನ್ನ ರಾಣಿಯ ಮಾಳ್ಪ ಶ್ರೀರಾಮ ರಾಮ. ಹಂದೆಯಂತೆ ಕತ್ತುಕೊಂಡು ಬಂದುದೇ ತಾಕೆ ಕೇಳು. ನಿನ್ನ ತರಿದು ಯಮನ ತಾಣ ಕಿಟ್ಟ ಮೇಲೆ
ರಾಮ 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 ಐಶ್ವರ್ಯದಿಂದಾಗಲಿ ಧನಮದದಿಂದಾಗಲಿ ನನ್ನನ್ನು ಪ್ರಲೋಭನಕ್ಕೊಳಪಡಿಸಲು ಸಾಧ್ಯವಿದೆ. ಓಹೋ, ಸೂರ್ಯನಲ್ಲಿ ಹೇಗೆ ಪ್ರಭೆಯು ಸೇರಿಕೊಂಡಿರುತ್ತದೆ ಹಾಗೆ ನನ್ನ ರಾಮನಲ್ಲಿ ನಾನು ಸೇರಿಕೊಂಡೇ ಇದ್ದೆ. ನನ್ನ ಸರ್ವಸ್ವವೂ ಕೂಡ ಶ್ರೀರಾಮಚಂದ್ರನೇ ಆಗಿದ್ದಾನೆ. ಇಂದ್ರಿಂದ ಬಿಡಲ್ಪಟ್ಟ ವಜ್ರಾಯುಧವಾದರೂ ನಿನ್ನನ್ನು ಘಾಸಿಗೊಳಿಸದೇ ಇರಬಹುದು. ಆ ಯಮನೂ ಕೂಡ ನಿನ್ನ ಬಳಿಗೆ ಬಾರದೇ ಇರಬಹುದು. ಆದರೆ ಕೋಪಗೊಂಡ ನನ್ನ ರಾಮ ನಿನ್ನನ್ನು ಜೀವ ಸಹಿತ ಬಿಡಲಾರ. ಗರುಡ ಒಂದು ಕ್ಷಣ ಮಾತ್ರದಲ್ಲಿ ಹಾವನ್ನು ಕಚ್ಚಿ ಸಂಹಾರ ಮಾಡುವಂತೆ ಒಂದೇ ಒಂದು ಕ್ಷಣದಲ್ಲಿ ನಿನ್ನನ್ನು ನಾಶಪಡಿಸುತ್ತಾರೆ ಇದು ಖಂಡಿತ. ಅಂದು ಜನಸ್ಥಾನದಲ್ಲಿ ಕರದೂಷಣ ತ್ರಿಶಿರಾದಿ ಅಸಂಖ್ಯಾತ ರಕ್ಕಸರನ್ನು ನಿಂತ ನಿಲುವಿನಲ್ಲಿಯೇ ಕೊಂದದ್ದನ್ನು ಮರತೇನು? ಪಾಪಿ, ನಿನ್ನ ಗೋಣುಗಳನ್ನು ಮುರಿದು ಯಮಪುರಿಗೆ ಅಟ್ಟಿದ ನಂತರವೇ ನನ್ನ ಜೀವಿತೇಶ ನನ್ನನ್ನು ಕರೆದುಕೊಂಡು ಹೋಗುತ್ತಾರೆ. ಈಗ ಇಲ್ಲಿ ಸಾಕು ಮಾಡು. ಕರುಳು ಕತ್ತರಿಸಿ ಜಾನಕಿಯ ವಜನಾಸದಲ್ಲಿ ದುರುಳ ರಾವಣ ಕೋಪದಿಂದ ಖಡ್ಗವ ಕೊಂಡು ತರಳೆಯ ಕಡಿದು ಬಿಸುಡುವೆನೆಂದು ಬರುತ್ತಿರಲು ವರ ಪ್ರತಿವದೆಯಲ್ಲಿಗೆ ದುಷ್ಟ ಮಾನವ ನೊರದ್ರೇನೆ ಸಾವಧಾನದಲ್ಲಿ ನಿನ್ನ ಮನವೊಲಿಸಲು ಬಂದೆ ಅಂತಾದರೆ ಹದ್ದು ಮೀರಿ ಮಾತನಾಡುತ್ತೀಯ. ಹದ್ದು ಮೀರಿರುವ ನಿನ್ನ ಎದೆಯ ಬಿಸಿ ರಕ್ತದಿಂದ ಈ ಲಂಕೇಶ್ವರನ ತೃಪ್ತನಾಗುವನು. ಈಗಲೇ ನಿನ್ನ ಕೊರಳು ನುರಿಯುತ್ತೇನಂತೆ. ಯಾರು ಬರುತ್ತಾರೆ ಎಂಬುದನ್ನು ನೋಡುತ್ತೇನೆ. ಈಗಲೇ ನನ್ನ ಈ ಚಂದ್ರಹಾಸದಿಂದ ನಿನ್ನ ಕೊರಳು ನುರಿದು ಮುಂದುವರಿಯುತ್ತೇನೆ. ನಿನ್ನ ಗಂಡನೆನಿಸಿಕೊಂಡವನು ಎಲ್ಲಿಂದ ಬಂದಾನು? ಇದಾರು ಕಾಟಾರಿ ಹಿಡಿದ ಕೈಯನ್ನು ಎಳೆಯುತ್ತಿರುವುದು ಮಂಡೋದರಿ ನನ್ನ ಪಟ್ಟದರಸಿ. ಸೀತೆಗೆ ಇನ್ನೂ ಬದುಕು ಉಳಿದಿದೆ ಎಂದು ಕಾಣಿಸುತ್ತದೆ. ನನಗೂ ಸರಿಯಾದ ಕಾಲ ಬರಬಹುದು. ಆಗ ನಾನು ನೋಡಿಕೊಳ್ಳುತ್ತೇನೆ. ಈಗ ಅರಮನೆಗೆ ತೆರಳುತ್ತೇನೆ, ಬರ್ತೇನೆ. ಸರಮೆ, ನೋಡಿದೇನೆ ನನ್ನ ಸ್ಥಿತಿಯನ್ನು? ಕಂಡೆಯ ಸರಮೇ, ಕಂಡೆಯ ಸರಮೇ, ದಾನವ ಬಂದು ದಿನ ದಿನ ದಂಡಿಸುತ್ತಿರುವಂತ ಬಗೆಯ ಕಂಡೆಯ ಕಂಡೆಯ ದಂಡಿಸುತ್ತಿರುವಂತ ಬಗೆಯ ನೀ ಕಂಡೆಯ ಬಂಡರ ಕಸನು ಪಟಳದಿ ಬೇವುದಕ್ಕಿಂತ ಕೆಂಡದಿ ಬೀಳುವುದಿಲೇಸು. ಅಲ್ಲವೇ ಸರಮೆ? ಬಂಡರ ಕಸನು ಪಟಳದಿ ಬೇವುದಕ್ಕಿಂತ ಕೆಂಡದಿ ಬೀಳುವುದಿಲೇಸು. ಕಳ್ಳೆಯ ಸರಮೇ ಸರಮೇ ಕಳ್ಳೆಯ ಸರಮೆ, ನೋಡಿದೇನೆ ನನ್ನ ದುಸ್ಥಿತಿಯನ್ನು? ಲಂಕೆಗೆ ತರಲ್ಪಟ್ಟ ಬಳಿಕ ನಾನು ಪಟ್ಟ ಕಷ್ಟ ಕೋಟಲೆಗಳೆಷ್ಟು ಹೇಳಿ. ಕಣ್ಣಿನಿಂದ ಕಾಣಬಾರದ ದೃಶ್ಯಗಳು, ಕಿವಿಯಿಂದ ಕೇಳಬಾರದ ಮಾತುಗಳನ್ನು ನಾನು ಹೇಗೆ ಸಹಿಸಿಕೊಳ್ಳಲು ಹೇಳಿ? ಮಾನಸಿಕವಾಗಿ ಘಾತಿಸುವಂತ ಆ ದಾನವನ ದಂಡನೆಯನ್ನು ನಾನು ಹೇಗೆ ಸಹಿಸಲೇ ಸರಮೆ? ಕೆಲವೊಮ್ಮೆ ಕಾಲದ ಶುಭ ನಿರೀಕ್ಷೆಗಳು ನಮಗೆ ಜೀವನಾಧಾರವಾಗಿರುತ್ತದೆ. ನನ್ನ ಪಾಲಿಗೆ ಆ ಶುಭ ನಿರೀಕ್ಷೆಯೂ ಕೂಡ ಗಗನ ಕುಸುಮವಾಗಿಯೇ ಉಳಿಯುತ್ತಲ್ಲ. ಹಾಗೆ ಹೇಳಬೇಡಿ ಸರಮೆ. ಈ ಬಂಡ ರಕ್ಕಸನ ಪಾಳೆಯದಲ್ಲಿ ಹೀನ ಬಾಳುವುದಕ್ಕಿಂತ ಉರಿಯುವ ಅಗ್ನಿಗೆ ಬಿದ್ದು
ಸಾಯುವುದೇ ಲೇಸು ಸರಮೆ, ಸಾಯುವುದೇ ಲೇಸು. ಅಮ್ಮ, ಹಾಗೆ ಹೇಳಬೇಡಿ ತಾಯಿ. ಆಶಾವಾದಿಯಾಗಿ ನೀವು ದಿನವೂ ಪೂಜಿಸಿಕೊಂಡು ಬರುತ್ತಿರುವಂತಹ ನಿಮ್ಮೊಡೆಯ ಶ್ರೀರಾಮಚಂದ್ರ ಖಂಡಿತ ಬರುವನು, ನಿಮ್ಮನ್ನು ಕರೆದುಕೊಂಡು ಹೋಗುವನು ಎಂಬ ನಂಬಿಕೆ ನನಗಿದೆ ತಾಯಿ. ಹಾಗಾಗಿ ಚಿಂತಿಸಬೇಡಿ ತಾಯಿ, ಚಿಂತಿಸಬೇಡಿ. ಏನು ನನ್ನ ರಾಮನಾಗಮನದ ನಿರೀಕ್ಷೆಯಲ್ಲಿ ನೀವು ಇರಬೇಕೆ ನಾನು? ಹೌದಮ್ಮ. ಇಂದು ಬರುವನು ನಾಳೆ ಬರುವನು ಶ್ರೀರಾಮ ಶ್ರೀರಾಮ. ಇಂದು ಬರುವನು ರಾಮ ನಾಳೆ ಬರುವನು ಶ್ರೀರಾಮ. ಎಂದಾಸೆ ಮಾಡಿದೆ ನಾನು, ಇಂದು ಬರುವ ನಾಳೆ ಬರುವನು ಶ್ರೀರಾಮನೆಂದಾಸೆ ಮಾಡಿದೆ ನಾನು. ಇಂದಿಗೆ ದಿನವೆಷ್ಟು ಸಂಗರು ರಘುಕುಲ ಚಂದ್ರನ ದರ್ಶನವಿಲ್ಲ, ದರ್ಶನವೇ ಆಗಲಿಲ್ಲ ನೋಡಿದೆ. ಆಸೆ ನಿರಾಸೆಯಾಯಿತು, ಆಸೆ ನಿರಾಸೆಯಾಯಿತು, ಮುಂದೆ ಬಾಳ್ವಭಿಲಾಷೆಯಿಲ್ಲ. ಇಂದು ಬರುವನು ನಾಳೆ ಬರುವನು ಶ್ರೀರಾಮ ರಾಮ 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 ರಾಮ. ಸರಮೆ, ನನ್ನ ರಾಮ ಇಂದು ಬರುವ ನಾಳೆ ಬರುವ ಎಂದು ಕಾತರದಿಂದ ಕಾಯುತ್ತ ಎಷ್ಟೋ ದಿನಗಳೇ ಸಂದು ಹೋದವು. ರಘುಕುಲ ರಾಮನ ದರ್ಶನ ಭಾಗ್ಯವೇ ಲಭಿಸಿಲ್ಲವಲ್ಲೇ ನೆನಮನೆ. ಯಾವ ಜನ್ಮದಲ್ಲಿ ಏನು ಪಾಪ ಮಾಡಿದ್ದೇನು, ಈ ಜನ್ಮದಲ್ಲಿ ಈ ದಾರುಣ ದುಃಖವನ್ನು ಅನುಭವಿಸುತ್ತಾ ಇದ್ದೆ. ಈ ಭೂಮಿಯಲ್ಲಿ ನನ್ನಂತ ನತದೃಷ್ಟೇ ಯಾರೂ ಇರಲಿಕ್ಕಿಲ್ಲನು. ಹಾಗೆ ಹೇಳಬೇಡಿ ತಾಯಿ. ಸರಳ ಸಾಮಗ್ರಿಗಳಿಂದ ತುಂಬಿದ ಹಡಗೊಂದು ಬಿರುಗಾಳಿಗೆ ಸಿಕ್ಕಿ ನಷ್ಟವಾಗಿ ಹೋಗುವಂತೆ, ಅಲೆಗಳ ಅಬ್ಬರಕ್ಕೆ ದಡವೇ ಕೊಚ್ಚಿ ಹೋಗುವಂತೆ, ಪತಿ ವಿರಹ ಶೋಕದಿಂದಲೇ ನಾನು ನಾಶವಾಗಿ ಹೋಗುತ್ತೇನೋ. ಬಹುಶಃ ನನ್ನ ಹೃದಯ ಕಲ್ಲಿನದ್ದಾಗಿರಬೇಕು. ಇಷ್ಟು ದಾರುಣ ದುಃಖವನ್ನು ಅನುಭವಿಸುತ್ತಿದ್ದರೂ ಕೂಡ ಸೀಳಿ ಹೋಗುತ್ತಿಲ್ಲವಲ್ಲ. ಪತಿತೆಯಂತೆಯೂ ಅನಾರ್ಯಂತೆಯೂ ಪರಪುರುಷನ ಆಶ್ರಯದಲ್ಲಿ ಇರುವ ನನಗೆ ಧಿಕ್ಕಾರವಿರಲಿ, ಧಿಕ್ಕಾರವಿರಲಿ. ಇಲ್ಲ, ಭರತಾಗ್ರಜನಾದ ಶ್ರೀರಾಮನಿಗೆ ನಾನು ಬದುಕಿರುವ ವಿಷಯ ತಿಳಿದಿದೆಯೋ ಇಲ್ಲವೋ? ತಿಳಿದಿರುತ್ತಿದ್ದರೆ ಈ ಭೂಮಂಡಲದಲ್ಲಿ ಎಲ್ಲಿ ಇದ್ದರೂ ನನ್ನನ್ನು ಹುಡುಕದೇ ಇರುತ್ತಿತ್ತದೆ. ಇಲ್ಲ, ಶ್ರೀರಾಮ ನನ್ನನ್ನು ಮರೆತನೆ. ಸಾಮಾನ್ಯವಾಗಿ ಲೋಕದಲ್ಲಿ ಕಣ್ಣೆದರು ಇದ್ದರೆ ಮಾತ್ರ ಪ್ರೀತಿ ಉಳಿಯುತ್ತದೆ. ಬಹುಕಾಲ ದೂರವಿದ್ದರೆ ಸೌಹಾರ್ದವೂ ಉಳಿಯುವುದಿಲ್ಲ. ಹಾಗೇನಾರೂ ಆಗಿಬಿಟ್ಟಿದೆ. ಇಲ್ಲ ಇಲ್ಲ, ನನ್ನ ರಾಮ ಅಂತವನಲ್ಲ. ಎಷ್ಟೇ ಸಮಯವಾದರೂ ಪ್ರೀತಿಯನ್ನು ಸೌಹಾರ್ದವನ್ನು ಮರೆಯುವಂತವನಲ್ಲ. ಹಾಗಾದರೆ ಅಂತಹ ಮಹಾತ್ಮನನ್ನು ಅಗಲಿದ ನಾನೇ ಪಾಪಿ, ನಾನೇ ಪಾಪ. ಈ ಭೂಮಿಯಲ್ಲಿ ಬದುಕುಳಿಯುವುದಕ್ಕೆ ನನಗೆ ಯೋಗ್ಯತೆ ಇಲ್ಲ. ಸರ, ಎಷ್ಟೋ ಸಲ ಆ ದಾನವನಿಂದ ನನ್ನನ್ನು ರಕ್ಷಿಸಿದವಳಿತ್ತು. ಪ್ರತಿ ಸಲ ದುಃಖಿಸಿದಾಗಲೂ
ಸಮಾಧಾನದ ಮಾತುಗಳನ್ನು ಹೇಳುತ್ತಾ ಇದ್ದವಳು. ಒಂದು ಉಪಕಾರ ಮಾಡ್ತೀಯೇನೆ ಸರಮ? ಹೇಳಿ ಅಮ್ಮ. ಒಂದು ಸ್ವಲ್ಪ ವಿಷ ತಂದು ಕೊಡ್ತೀಯೇನೆ? ಅಮ್ಮ, ಎಂತಹ ಮಾತುಗಳು ತಾಯಿ. ಇಲ್ಲ ಇಲ್ಲ, ನೀನು ವಿಷ ತಂದು ಕೊಡುವಳಲ್ಲ, ಪರಮ ಸಾಧ್ವೀಮಣಿ. ಬೇಡ ಬೇಡ, ಶ್ರೀರಾಮನನ್ನಾಗಲಿ ಬದುಕುವ ಶಕ್ತಿ ನನಗಿಲ್ಲ. ಹಾಗಾಗಿ ಈ ನೀಲಕೇಶ ರಾಶಿಯನ್ನೇ ಕೊರಳಿಗೆ ಸುತ್ತಿಕೊಂಡು ಪ್ರಾಣ ಬಿಡ್ತೇನೆ ಸರಮೆ, ಪ್ರಾಣ ಬಿಡ್ತೇನೆ. ಸೀತಾ, ಹಾಗೆ ಹೇಳಿಬೇಡಿ ತಾಯಿ. ಅಮ್ಮ, ನಿಮ್ಮ ಈ ನಿರ್ಧಾರವನ್ನು ಕೈಬಿಡಿ. ಅಮ್ಮ, ನಿಮಗೆ ಸುಖದ ದಿನಗಳು ಬೇಗನೆ ಬರಲಿವೆ ಎಂಬುದಕ್ಕೆ ನನ್ನಲ್ಲಿ ಕೆಲವು ನಿದರ್ಶನಗಳು ಒದಗಿ ಬಂದಿವೆ ತಾಯಿ. ಅಮ್ಮ, ನಾನೊಂದು ಕನಸ ಕಂಡೆ. ಕನಸೆ? ಹೌದು. ಕಂಡೆ ನೀರೀತಿ ನಿದ್ದೆಯೊಳು ಕಮಲಾಕ್ಷಿ ಕೇಳು ಮಾತೆ ಕೇಳು ಕಂಡೆ ನೀರೀತಿ ನಿದ್ರೆಯೊಳು ಕೇಳ್ಕಮಲಾಕ್ಷಿ ಹತ್ತು ತಲೆಯಾತ ತಾನು ರಕ್ತ ವಸ್ತ್ರವನ್ನುಟ್ಟು ಹತ್ತು ತಲೆಯಾತ ತಾನು ರಕ್ತ ವಸ್ತ್ರವನ್ನುಟ್ಟು ಕತ್ತೆಯ ನೇರಿ ದಕ್ಷಿಣ ಯಾತ್ರೆಗಾಗಿ ಪೋಪುದನು ಕತ್ತೆಯ ನೇರಿ ದಕ್ಷಿಣ ಯಾತ್ರೆಗಾಗಿ ಪೋಪುದನ್ನು ಕಂಡೆನು. ಅಂಗನೆ ಮಂಡೋದರಿ ಕಣ್ಣಂಗಳೋಲೆ ಮೂಗುತಿಯ ಮಂಗಲ ಸೂತ್ರವ ಹರಿದು ಕಂಗಳುಳ್ ನೀರಿಳಿಯುತ್ತಿಹುದ ಕಂಡೆ. ಕಂಡೆ ನೀರೀತಿ ನೀತೆಯೊಳು ಕೇಳ್ಕಮಲಾಕ್ಷಿ ಕೇಳ್ಕಮಲಾಕ್ಷಿ ಕೇಳು ಅಮ್ಮ ಸರಮೆ, ನೀವು ಲೋಕಮಾತೆಯಲ್ಲವೇ? ದಳ್ಳುರಿ ಅದಷ್ಟೇ ಉರಿಯುತ್ತಿದ್ದರು ನೀರನ್ನು ಸುರಿದಾಗ ಅದು ನನ್ನದೇ ಇದ್ದೀತೆ ಹೇಳಿತಾಯಿ. ಅಂತೆಯೇ ಇನ್ನಕುಲ ಲಲಾಮನಾದಂತಹ ರಘುವರನ ಮುಂದೆ ಈ ದಾನವ ಪಿಶಾಚಿಗಳು ತಾನೇ ಏನು ಮಾಡಲು ಸಾಧ್ಯ ತಾಯಿ? ಅಮ್ಮ, ನಾನು ಕಂಡ ಕನಸೇ ಇದಕ್ಕೆ ನಿದರ್ಶನ. ಹೌದೇ ಅಮ್ಮ, ಕೆಲವೊಮ್ಮೆ ಸ್ವಪ್ನಗಳು ನಮ್ಮ ಆಶೋತ್ತರಗಳ ದ್ಯೋತಕವಾಗಿ ಕಾಣಿಸಿಕೊಳ್ಳುತ್ತವೆ. ನಮ್ಮಲ್ಲಿ ಪೂರೈಸಿಕೊಳ್ಳಲಾಗದ ಬಯಕೆಗಳು ಸ್ವಪ್ನದಲ್ಲಿ ಈಡೇರುತ್ತದೆ ಎನ್ನುತ್ತಾರೆ. ಇನ್ನು ಕೆಲವೊಮ್ಮೆ ಮುಂದೆ ನಡೆಯುವ ಘಟನೆಗಳ ಪೂರ್ವಸೂಚಕವಾಗಿಯೂ ಕಾಣಿಸಿಕೊಳ್ಳುತ್ತವೆ ತಾಯಿ. ಅಮ್ಮ, ನಿಶೆಯ ಉತ್ತರಾರ್ಧದಲ್ಲಿ ಅಂದರೆ ಉಷೆಯ ಪೂರ್ವಾರ್ಧದಲ್ಲಿ ಕಾಣಿಸಿಕೊಳ್ಳುವ ಸ್ವಪ್ನಗಳು ನಿಜವಾಗುತ್ತದೆ ಎನ್ನುವ ನಂಬಿಕೆ ಬಹಳಷ್ಟು ಇದೆ ತಾಯಿ, ಬಹಳಷ್ಟು ಇದೆ. ಹಾಗಾಗಿ ನಾನು ಇಂದು ಕಂಡ ಕನಸು ನಿಮ್ಮ ಭವಿಷ್ಯದ ಆಶಾದೀವಿಗೆಯಾಗಿ ಕಾಣಿಸಿಕೊಂಡಿರದೆ ಇರಲು ಸಾಧ್ಯವಿಲ್ಲ ತಾಯಿ, ಸಾಧ್ಯವಿಲ್ಲ. ಹಾಗಾಗಿ ನೀವು ಧೈರ್ಯ ತಾಳಿ. ಅಮ್ಮ, ಕನಸಿನಲ್ಲಿ ನಾನು ಕಂಡಂತಹ ಕಮಲ ದಲಾಯತಾಕ್ಷನಾದಂತಹ ನಿಮ್ಮೊಡೆಯ ಕಪಿರಾಜನಾದಂತಹ ಸುಗ್ರೀವನೊಡಗೂಡಿ ಇಲ್ಲಿಗೆ ಬರುವುದನ್ನು ಕಂಡೆನಮ್ಮ. ಹೌದೇ? ಹೌದು. ಸುಗ್ರೀವನಿಗೆ ನ್ಯಾಯ ದೊರಕಿಸಿಕೊಡುವ ನಿಟ್ಟಿನಲ್ಲಿ ಆತನ ಅಣ್ಣನಾದಂತಹ ವಾಲಿಯನ್ನು ಕೊಂದು ಕಿಷ್ಕಿಂಧೆಯ ಅಧಿಪತ್ಯವನ್ನು ಅವನಿಗೆ ಇತ್ತುದನ್ನು ಕಂಡೆ. ಸುಗ್ರೀವನಾದರೂ ತನ್ನ ಅಪಾರವಾದ ಕಪಿಸೇನೆಯೊಂದಿಗೆ ಸಾಗರೋಲ್ಲಂಘನವನ್ನು ಮಾಡಿ ಇಲ್ಲಿಗೆ ಬರುವುದನ್ನು ಕಂಡೆನಮ್ಮ. ಅಷ್ಟೇ ಅಲ್ಲ ತಾಯಿ,
ಮತ್ತೆ ಲಂಕಾಧೀಶನಾದಂತಹ ಈ ರಾವಣಾಸುರನು ಕೆಂಪು ವಸನವನ್ನು ಧರಿಸಿ ಬಿಟ್ಟ ಮಂಡೆಯಲ್ಲಿ ಕತ್ತೆಯ ಮೇಲೇರಿ ದಕ್ಷಿಣ ದಿಕ್ಕಿಗೆ ಪ್ರಯಾಣ ಮಾಡುವುದನ್ನು ಕಂಡೆ ನಮ್ಮ ಕನಸಿನಲ್ಲಿ. ಆತನ ಪಟ್ಟಧರಿಸಿಯಾದ ಮಂಡೋದರಿಯಾದರು ತಾನು ಧರಿಸಿದಂತಹ ಕರ್ಣ ಕುಂಡಲಗಳನ್ನು ಕಳಚಿ ಹಣೆಯ ಕುಂಕುಮಾಳಿಸಿ ಬಿಗಿದ ಸಿರಿಮುಡಿಯನ್ನು ಹರಡಿ ಮುಡಿದ ಪುಷ್ಪ ಮಾಂಗಲ್ಯಾದಿಗಳನ್ನು ಕಳಚಿ ಧಾರಾಕಾರವಾಗಿ ಕಣ್ಣೀರು ಸುರಿಸುತ್ತಿರುವುದನ್ನು ಕಂಡೆ ನಮ್ಮ. ಹೌದೇನೆ? ಅಷ್ಟೇ ಅಲ್ಲ ತಾಯೇ, ಅಷ್ಟೈಶ್ವರ್ಯಗಳಿಂದ ಕಂಗೊಳಿಸುತ್ತಿದ್ದಂತಹ ಈ ಲಂಕಾಪುರದ ಸಮಸ್ತ ಸಿರಿ ಸೌಭಾಗ್ಯ ಸಮೇತ ಇಡೀ ದಾನವ ಕುಲವೇ ನಾಶವಾದುದನ್ನು ಕಂಡೆ ತಾಯಿ ಕನಸಿನಲ್ಲಿ. ಅಮ್ಮ, ಕನಸು ಇಲ್ಲಿಗೆ ಮುಗಿಯಲಿಲ್ಲ ನೋಡಿ, ಇನ್ನೂ ಇದೆ. ಹೌದಮ್ಮ. ಪುಂಡರೀಕ ವದನೆ ನಿಮ್ಮ ಗಂಡನಾದ ರಾಮಚಂದ್ರ, ಪುಂಡರೀಕ ವದನೆ ನಿಮ್ಮ ಗಂಡನಾದ ರಾಮಚಂದ್ರ, ಕೊಂಡು ಹೋಗಿ ನಿಮ್ಮನು ಭೂಮಂಡ ವಾಳುವ ಸ್ವಪ್ನ ಕಂಡೇ, ಕೊಂಡು ಹೋಗಿ ನಿಮ್ಮನು ಭೂಮಂಡ ವಾಳುವ ಸ್ವಪ್ನ ಕಂಡೇ, ಕಂಡೆ ನೀರೀತಿ ನಿದ್ರೆಯೊಳು ಕಂಡೆ, ಕಂಡೆ ಅಮ್ಮ, ಸರಮೆ ದಾನವರನ್ನೆಲ್ಲ ಕೊಂದ ಬಳಿಕ ನಿಮ್ಮೊಡೆಯ ಶ್ರೀರಾಮಚಂದ್ರ ಸಜ್ಜನನಾದ ವಿಭೀಷಣಿಗೆ ಇಲ್ಲಿಯ ಪಟ್ಟವನ್ನು ಕಟ್ಟಿ ಸಾಲಂಕೃತಲಾದ ನಿಮ್ಮನ್ನು ಕರೆದುಕೊಂಡು ಹೋಗುವುದನ್ನು ಕಂಡೆ ನಮ್ಮ. ಹೌದೇನೆ? ಅಮ್ಮ, ಕನಸಿನಲ್ಲಿ ನಾನು ಕಂಡಂತಹ ಶ್ರೀರಾಮಚಂದ್ರ ಶುಭ್ರವಾದ ವಸನದಿಂದಲೂ ಹಾರದಿಂದಲೂ ಸಾಲಂಕೃತನಾಗಿದ್ದನು. ಆನೆಯ ದಂತದಿಂದಲೇ ನಿರ್ಮಿತವಾದಂತಹ ಅಂತರಿಕ್ಷದಲ್ಲಿ ಹಾರಲು ಸಮರ್ಥವಾದ ಸಹಸ್ರ ಹಂಸಗಳಿಂದ ಶೋಭಾಯಮಾನವಾದಂತಹ ಪಲ್ಲಕ್ಕಿಯಲ್ಲಿ ಕುಳಿತು ತಮ್ಮ ಲಕ್ಷ್ಮಣನೊಡಗೂಡಿ ಇಲ್ಲಿಗೆ ಬಂದು ಸಾಲಂಕೃತಳಾದ ನಿಮ್ಮನ್ನು ಕರೆದುಕೊಂಡು ಹೋಗುವುದನ್ನು ಕನಸಿನಲ್ಲಿ ಕಂಡೆ ನಮ್ಮ. ಹಾಗಾಗಿ ಅಮ್ಮ, ಚಿಂತಿಸಬೇಡಿ ತಾಯೇ, ಚಿಂತಿಸಬೇಡಿ. ಕನಸಿನಲ್ಲಿ ನಾನು ಕಂಡಂತಹ ಎಲ್ಲ ಘಟನಾವಳಿಗಳು ಮುಂದೆ ಬರುವ ಶುಭ ಸೂಚಕ ತಾಯೇ, ಶುಭ ಸೂಚಕ. ಹಾಗಾಗಿ ನಿಮ್ಮ ಈ ಆತ್ಮಹತ್ಯೆ ಆಲೋಚನೆಯನ್ನು ಬಿಟ್ಟು ಬಿಡಿ ತಾಯೇ, ಬಿಟ್ಟು ಬಿಡಿ. ಮುಂದೆ ಬರುವ ಶುಭ ವಾರ್ತೆಯ ಶುಭ ದಿನದ ನಿರೀಕ್ಷೆಯಲ್ಲೇ ಕಾಲ ಕಳೆಯೋಣ ಆಗದೆ. ಸರಮೆ, ಅಮ್ಮ, ನೀನು ಹೇಳಿದಂತೆಯೇ ಆಗಲಿ. ಶ್ರೀರಾಮನ ಆಗಮನದ ನಿರೀಕ್ಷೆಯಲ್ಲೇ ನಾವಿರೋಣ. ಹಾಗೇ ಆಗಲಿ.